Hello friends, welcome to 𝐻𝐸𝐽 Kannada. ಇವತ್ತು ಸೆನ್ಸೆಕ್ಸ್ 1041 ಪಾಯಿಂಟ್ಸ್ ಗೇನ್ ಆಗಿ 56,857 ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ 287 ಪಾಯಿಂಟ್ಸ್ ಗೇನ್ ಆಗಿ 16,929 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 594 ಪಾಯಿಂಟ್ಸ್ ಗೇನ್ ಆಗಿ 37,378 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 0.74% ಗೇನ್ ಆದ್ರೆ ಸ್ಮಾಲ್ ಕ್ಯಾಪ್ 0.66% ಗೇನ್ ಆಗಿದೆ. ಫಸ್ಟ್ ಇವತ್ತು ಬರ್ತಿರೋಂಥ ಫಸ್ಟ್ ಕ್ವಶನ್, ಇವತ್ತು ಮಾರ್ಕೆಟ್ ಏನಕ್ಕೆ ಇಷ್ಟೊಂದು ಗ್ಯಾಪ್ ಅಪ್ ಆಗಿದೆ ಅಂತ, ಅಂಡ್ ನೆಕ್ಸ್ಟ್ ಬರ್ತಿರೋಂಥ ಕ್ವಶನ್, ಇಲ್ಲಿಂದ ಅಪ್ಸೈಡ್ ಮಾರ್ಕೆಟ್ ಇನ್ನೂ ಹೋಗತ್ತಾ ಅಂತ, ಇನ್ನು ಎಲ್ಲಿವರೆಗೂ ಮಾರ್ಕೆಟ್ ಅಪ್ಸೈಡ್ ಹೋಗೋದಕ್ಕೆ ಚಾನ್ಸಸ್ ಇದೆ ಅಂತ ಮಾತಾಡ್ಕೊಳ್ಳೋಣ. ಫಸ್ಟ್ ಏನಕ್ಕೆ ಬೆಳೆದಿದೆ ಅಂತ ನೀವು ಗಮನಿಸಿದ್ರೆ, ತುಂಬಾ ನ್ಯೂಸ್ ವಿಡಿಯೋಸ್ ಅಲ್ಲಿ ಬಿಗ್ ಇವೆಂಟ್ಸ್ ಅಲರ್ಟ್ ಅಂತ ಮಲ್ಟಿಪಲ್ ಟೈಮ್ಸ್ ನಿಮಗೆ ಮೆನ್ಷನ್ ಮಾಡ್ತಾ ಬಂದಿದ್ದೀನಿ. ಲಾಸ್ಟ್ ಫ್ಯೂ ವಿಡಿಯೋಸ್ ಇಂದಾನು ಈ ಡೇಟಾನ ಈ ಡೇಟ್ಸ್ ಅಲ್ಲಿ ಅಂಡ್ ಈ ಟೈಮ್ ನಲ್ಲಿ ಈ ಇವೆಂಟ್ಸ್ ಇದೆ ಅಂತ, ಪರ್ಟಿಕ್ಯುಲರ್ಲಿ 28th and 29th ಜುಲೈ ಮಾರ್ಕೆಟ್ ವೋಲ್ಟೈಲ್ ಆಗಿರತ್ತೆ ಅಂತ. ಬಿಕಾಸ್ ಯುಎಸ್ ಫೆಡ್ ಡೇಟಾ ಇದೆ, ಅದು ನಿನ್ನೆ ನೈಟ್ ಅಪ್ಡೇಟ್ ಆಗುತ್ತೆ, ಅದು 28th ಮಾರ್ಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ. ಸೊ ಇವತ್ತು ಮಾರ್ಕೆಟ್ ವೋಲ್ಟೈಲ್ ಆಗಿ ರೀಸನ್ ಆಗಿದೆ. ಬಿಕಾಸ್ ಯುಎಸ್ ಫೆಡ್ ಡೇಟಾ ನಿನ್ನೆ ನೈಟ್ ಅಪ್ಡೇಟ್ ಆಗತ್ತಲ್ಲ, ಅದು ಇವತ್ತು 28th ಮಾರ್ಕೆಟ್ ನಲ್ಲಿ ರಿಫ್ಲೆಕ್ಟ್ ಆಗತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಅದೇ ತರ ಇವತ್ತು ಮಾರ್ಕೆಟ್ ವೋಲ್ಟೈಲ್ ಗೆ ರೀಸನ್ ಆಗಿದೆ. ನೆಕ್ಸ್ಟ್ ಇವತ್ತು ನೈಟ್ ಅಪ್ಡೇಟ್ ಆಗ್ತಾ ಇರುವಂತ ಯುಎಸ್ GDP ಡೇಟಾನು ನಾಳೆ ಸೆಷನ್ ವೋಲ್ಟೈಲ್ ಆಗಿರೋದಕ್ಕೆ ಚಾನ್ಸಸ್ ಇದೆ. ಅದರಿಂದ 28th and 29th ಆಪ್ಷನ್ ಸೆಲ್ ಮಾಡೋರು ಅಂಡ್ ಬೇರೆ ಟ್ರೇಡಿಂಗ್ ಮಾಡೋರು ಸ್ವಲ್ಪ ಕಾನ್ಶಿಯಸ್ ಆಗಿ ಇರಬೇಕು ಅಂತ ಪ್ರೀವಿಯಸ್ಲಿ ಐ ಥಿಂಕ್ ಲಾಸ್ಟ್ 1.5 ವೀಕ್ ನಾನು ಮಲ್ಟಿಪಲ್ ಟೈಮ್ಸ್ ವಿಡಿಯೋನಲ್ಲಿ ನಿಮಗೆ ಮೆನ್ಷನ್ ಮಾಡ್ತಾನೆ ಬರ್ತಿದ್ದೀನಿ. ಓಕೆ, ಆಕ್ಚುಲಿ ಮಾರ್ಕೆಟ್ ಇಷ್ಟೊಂದು ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ರೀಸನ್ ಏನು, ಹಿಂದೆ ಬ್ಯಾಕ್ ಗ್ರೌಂಡ್ ಏನ್ ನಡೆದಿದೆ ಅಂತ, ಫೆಡ್ ಅವರು ಏನ್ ಹೇಳಿದ್ದಾರೆ, ಮಾರ್ಕೆಟ್ ಏನಕ್ಕೆ ಇಷ್ಟು ಬೆಳೆದಿದೆ ಅಂದ್ರೆ, ಫಸ್ಟ್ ಥಿಂಗ್ 75 ಬೇಸಿಸ್ ಪಾಯಿಂಟ್ಸ್ ಹೈಕ್ ತಗೊಂತಾ ಇರೋದು. 75 ಬೇಸಿಸ್ ಪಾಯಿಂಟ್ ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡದೆ ನಡೆದ್ರೆ ಮಾರ್ಕೆಟ್ ಸ್ವಲ್ಪ ನ್ಯೂಟ್ರಲ್ ಟು ಪ್ರಾಫಿಟ್ ಬುಕಿಂಗ್ ಹೋಗ್ಬೋದಲ್ಲ ಅಂದ್ರೆ. ಆದ್ರೆ ಇಂಟ್ರೆಸ್ಟ್ ರೇಟ್ ಹೈಕ್ ಆದ್ಮೇಲೂ ಫೆಡ್ ಚೇರ್ಮನ್ ಪವಲ್ ಅವರು ಮೀಡಿಯಾ ಜೊತೆ ಮಾತಾಡ್ತಾ ಮಾಡಿರುವಂತ ಕಾಮೆಂಟ್ಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಸ್ಟ್ ದ ರಿಸೆಷನ್ ಬಗ್ಗೆ ಮಾತಾಡ್ತಾ, ಯುಎಸ್ ರಿಸೆಷನ್ ಅಲ್ಲಿ ಇದೆ, ಆರ್ ಎಂಟರ್ ಆಗಿರೋ ತರ ನಾನು ಭಾವಿಸ್ತಾ ಇಲ್ಲ ಅಂತ. ಪ್ರೆಸೆಂಟ್ ರಿಸೆಷನ್ ಒಳಗೆ ಎಂಟರ್ ಆಗಿರೋ ತರ ನಾನು ಥಿಂಕ್ ಮಾಡ್ತಿಲ್ಲ. ಅಂಡ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಈ ತರ ಅಗ್ರೆಸಿವ್ ರೇಟ್ಸ್ ಗಳು ಜಾಸ್ತಿ ಮಾಡೋಕ್ ಆಗಲ್ಲ ಅಲ್ವಾ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಸ್ಲೋ ಡೌನ್ ಮಾಡಬೇಕಲ್ಲ. ಅದರಿಂದಾನೆ ನೆಕ್ಸ್ಟ್ ಅಪ್ಕಮಿಂಗ್ ಮೀಟಿಂಗ್ಸ್ ಅಲ್ಲಿ ನಾನು ನಿಮಗೆ ಗೈಡೆನ್ಸ್ ಈ ತರ ಕೊಡಬೇಕಂತ ಅನ್ಕೊಂತಿಲ್ಲ. ಲೈಕ್ ಇಷ್ಟು ಮಾಡಬೇಕು ಅನ್ಕೊಂತಿದ್ವಿ ಅನ್ನೋ ತರ ಗೈಡೆನ್ಸ್ ನಾನು ನಿಮ್ಗೆ ಕೊಡಬೇಕಂತ ಅನ್ಕೊಂತಿಲ್ಲ. ಇನ್ ಬಿಟ್ವೀನ್ ಪಬ್ಲಿಷ್ ಆಗ್ತಿರೋ ಡೇಟಾ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಕೇವಲ ಇನ್ಫ್ಲೇಷನ್ ಡೇಟಾ ನಾವು ಟ್ರ್ಯಾಕ್ ಮಾಡ್ತಿಲ್ಲ, ಎಕಾನಮಿಕ್ ಗ್ರೋತ್ ನ, ಲೇಬರ್ ಮಾರ್ಕೆಟ್ ನ ಅಂಡ್ ಇನ್ಫ್ಲೇಷನ್ ಈ ಮೂರನ್ನು ನೋಡ್ತಿದೀವಿ ಅಂತ. ಕೇವಲ ಇನ್ಫ್ಲೇಷನ್ ಮಾತ್ರ ಫೋಕಸ್ ಮಾಡಿಲ್ಲ ಅಂತ. ಅಂಡ್ ಲೇಬರ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿರ್ತಾ ಇರೋದು ಅವರು ಪಾಸಿಟಿವ್ ಆಗಿ ನೋಡ್ತಾ ಇದಾರೆ ಅಂತ ಹೇಳ್ತಾ, ಈ ತರ ಬಡ್ಡಿ ರೇಟ್ಗಳನ್ನ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ದೊಡ್ಡ ಮೊತ್ತದಲ್ಲಿ ಜಾಸ್ತಿ ಮಾಡ್ತೀವಿ ಅಂತಲ್ಲ, ಹಂಗಂತ ದೊಡ್ಡ ಮೊತ್ತದಲ್ಲಿ ಕಮ್ಮಿ ಮಾಡ್ತೀವಿ ಅಂತಲ್ಲ. ಯಾವುದೋ ಒಂದು ಟೈಮ್ ಅಲ್ಲಿ ನ್ಯೂಟ್ರಲ್ ಆಗ್ಬೇಕಲ್ವಾ, ಯಾವುದೋ ಒಂದು ಟೈಮ್ ಅಲ್ಲಿ ಸ್ಲೋ ಡೌನ್ ಆಗ್ಬೇಕಲ್ಲ ಅಂತ ಹೇಳ್ತಿರುವಂತ ಸ್ಟೇಟ್ಮೆಂಟ್ಸ್ ಮಾರ್ಕೆಟ್ ಪಾಸಿಟಿವ್ ಆಗಿ ರೀಚ್ ಮಾಡಿದ್ದೆ. ಬಿಕಾಸ್ ಪ್ರೀವಿಯಸ್ ಆಗಿ ಇವರು ಆ ಟೋನ್ ಜೊತೆ ಮಾತಾಡ್ಲಿಲ್ಲ. ಸ್ಟ್ರೈಟ್ ಅವೇ ನಾವು ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡ್ಬೇಕಂತ ಅನ್ಕೊಂತಿದ್ವಿ, ಯಾವ ತರ ಆದ್ರೂ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತೀವಿ, ಅದಕ್ಕೋಸ್ಕರ ದೊಡ್ಡ ಮೊತ್ತದಲ್ಲಿ ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡೋದಕ್ಕೂ ನಾವು ಯಾವ ತರ ಯೋಚನೆ ಮಾಡಲ್ಲ. ಸೊ ನಮ್ಮ ಫೋಕಸ್ ಎಲ್ಲಾನು ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದೇ ಅಂತ ಮಾಡಿರುವಂತ ಸ್ಟೇಟ್ಮೆಂಟ್ಸ್ ಈಗ ಆತರ ಇಲ್ಲ. ನಾವು ಗ್ರೋತ್ ನು ಅಂಡ್ ಲೇಬರ್ ಮಾರ್ಕೆಟ್ ಲೈಕ್ ಜಾಬ್ ಡೇಟಾನು, ಇನ್ಫ್ಲೇಷನ್ ಎಲ್ಲ ಮೂರನ್ನು ಕನ್ಸಿಡರ್ ಅಲ್ಲಿ ತಗೊಂತೀವಿ ಅಂತ, ಕೇವಲ ಇನ್ಫ್ಲೇಷನ್ ಫೋಕಸ್ ಮಾಡ್ತಿಲ್ಲ ಅಂತ ಅವ್ರು ಮಾಡಿರುವಂತ ಈ ಸ್ಟೇಟ್ಮೆಂಟ್ಸ್ ಗೆ ತುಂಬಾ ಡಿಫರೆನ್ಸ್ ಇದೆ. ಅದರಿಂದ ಮಾರ್ಕೆಟ್ ಈ ಸ್ಟೇಟ್ಮೆಂಟ್ಸ್ ನ ಪಾಸಿಟಿವ್ ಆಗಿ ರೀಡ್ ಮಾಡ್ತಾ, ಈ ತರ ಮಾಡಿರುವಂತ ಸ್ಟೇಟ್ಮೆಂಟ್ಸ್ ಆವಾಗ್ಲೇನೆ ಯುಎಸ್ ಮಾರ್ಕೆಟ್ ಅಲ್ಲಿ ನಮಗೆ ರ್ಯಾಲಿ ಕಾಣಿಸಿದೆ. ಇದಕ್ಕೆ ಕಾರಣವಾಗಿ ಇವತ್ತು ಮಾರ್ಕೆಟ್ ನಲ್ಲಿ ಇಷ್ಟೊಂದು ನಮಗೆ ಸ್ಟ್ರಾಂಗ್ ಮೂವ್ ಕಾಣಿಸಿದೆ. ಪ್ರೀವಿಯಸ್ ಆಗಿನೂ ಮಾರ್ಕೆಟ್ ಸ್ವಲ್ಪ ಹೈಯರ್ ಲೆವೆಲ್ಸ್ ಹೋದಾಗ ಫಾಲ್ ಆದಾಗ್ಲೂ ಇಂಪಾರ್ಟೆಂಟ್ ಝೋನ್ಸ್ ಆಗಿ 16,450 ಲೆವೆಲ್ ನ ಅಬೋವ್ ಸಸ್ಟೈನ್ ಆಗ್ತಾ ಇರೋದು. ಟೆಕ್ನಿಕಲಿ ಮಾರ್ಕೆಟ್ ನೆಕ್ಸ್ಟ್ ರ್ಯಾಲಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇನ್ನೂ ಪಾಸಿಬಿಲಿಟಿ ಇಟ್ಟು, ಅಂಡ್ ಅದು ನೆಕ್ಸ್ಟ್ ಡೇ ಕನ್ಫರ್ಮ್ ಆಗ್ತಾ ಇವತ್ತು ಬರ್ತಿರುವಂತ ಗ್ಯಾಪ್ ಅಪ್, ಅಂಡ್ ಆ ಗ್ಯಾಪ್ ಅಪ್ ಇಂದಾನು ಇಷ್ಟೊಂದು ಸ್ಟ್ರಾಂಗ್ ಅಪ್ಸೈಡ್ ಮೂವ್ ಆಗಿ ನಿಯರ್ ಟು 16,930 ಹತ್ರ ಅರೌಂಡ್ ಕ್ಲೋಸ್ ಆಗ್ತಾ ಇರೋದು ನಾವು ಡೆಫಿನೆಟ್ಲಿ ಪಾಸಿಟಿವ್ ಆಗಿ ತಗೋಬೇಕು. ಇದರಿಂದ ಪ್ರೀವಿಯಸ್ ಆಗಿರುವಂತಹ ಹೈನ ಬ್ರೇಕ್ ಆಗಿ ಅಪ್ಸೈಡ್ ಆಗಿ ಪ್ರೈಸ್ ಮೂವ್ ಆಗ್ತಾ ಇರೋದು. ಇದಕ್ಕೆ ಮುಂದೆ ನೋಡ್ತಾ ಇದ್ರೆ ಪ್ರೈಸ್ ಲೋಯರ್ ಹೈಸ್ ಅಂಡ್ ಲೋವರ್ ಲೋಸ್ ನ ಫಾರ್ಮ್ ಮಾಡ್ತಾ ಡೌನ್ ಸೈಡ್ ಗಂತೂ ಫಾಲ್ ಆಗ್ತಾ ಇತ್ತು. ಲಾಸ್ಟ್ ಟೈಮ್ ಕ್ಲೋಸ್ ಆಗಿರೋ ಪ್ರೈಸ್ ಗಂದ್ರೆ ನೆಕ್ಸ್ಟ್ ಹೈ ಲೆವೆಲ್ ಗೆ ಅಬೋವ್ ಒಂದು ಕ್ಲೋಸ್ ಆಗ್ತಾ ಇರೋದು ಪ್ಯೂರ್ಲಿ ಟೆಕ್ನಿಕಲ್ ಬೇಸಸ್. ಇದು ನಾವು ಪಾಸಿಟಿವ್ ಆಗಿ ರೀಡ್ ಮಾಡಬೇಕು. ಆಕ್ಚುಲಿ ಈ ತರ ಅಪ್ಸೈಡ್ ಹೋಗ್ತಿದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದು ಗಮನಿಸಬಹುದು ಅಂದ್ರೆ ಅಬೋವ್ 16,800 17,400 ಮಾರ್ಕ್ ನಂತೂ ನಾವು ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ. ಡೌನ್ ಸೈಡ್ 130 ಅಂಡ್ ಅಪ್ ಸೈಡ್ ನಿಯರ್ ಟು 500 ಪಾಯಿಂಟ್ಸ್ ಮೇ ಬಿ ರಾಂಗ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ನಲ್ಲಿ ಬರ್ತಿರುವಂತ ಡೇಟಾ ಆರ್ ಇವೆಂಟ್ಸ್ ನಲ್ಲಿ ಅಗೈನ್ ಕರೆಕ್ಟ್ ಆಗ್ತಾ ಒಂದ್ ವೇಳೆ 16,800 ಬಿಲೋ ಫಾಲ್ ಆಗ್ತಾ ಇದ್ರೆ ಆವಾಗ ನಾವು ಅನ್ಕೊಂತರ ವ್ಯೂ ಫೈಲ್ ಆಗತ್ತೆ. ಆರ್ ಪ್ರೆಸೆಂಟ್ ಬರ್ತಿರುವಂತ ವ್ಯೂ ನಲ್ಲಿ ಫರ್ದರ್ ಆಗಿ ಸ್ಟ್ರೆಂತ್ ಇದ್ರೆ 16,800 ಅಬೋವ್ ನ ಸಸ್ಟೈನ್ ಆಗ್ತಾ ನೆಕ್ಸ್ಟ್ ಲೆವೆಲ್ 17,400 ಮಾರ್ಕೆಟ್ ಟೆಸ್ಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಅದರಿಂದ ಪ್ರೆಸೆಂಟ್ ಈಗ ಕ್ಲೋಸ್ ಆಗ್ತಾ ಇರುವಂತ ಮಾರ್ಕೆಟ್ ನಾವು ಪಾಸಿಟಿವ್ ಆಗಿ ರೀಡ್ ಮಾಡಬೇಕು. ಬಟ್ ಇವತ್ತು ನೈಟ್ ಎಂಡಿಂಗ್ ಅಲ್ಲಿ ಬರ್ತಿರುವಂತ ಯುಎಸ್ GDP ಡೇಟಾ ನಾವು ಇಂಪಾರ್ಟೆಂಟ್ ಆಗಿ ಟ್ರ್ಯಾಕ್ ಮಾಡಬೇಕು.
ಬಿಕಾಸ್ ಲಾಸ್ಟ್ ಯುಎಸ್ ಜಿಡಿಪಿ ಡೇಟಾ ಕಾಂಟ್ರಾಕ್ಟ್ ಆಗಿದೆ. ಈ ಸಲ ಬರ್ತಿರುವಂತಹ ಜಿಡಿಪಿ ಡೇಟಾನು ಒಂದು ವೇಳೆ ಕಾಂಟ್ರಾಕ್ಟ್ ಆಗ್ತಾ ಇದ್ರೆ ಟೆಕ್ನಿಕಲಿ ಯುಎಸ್ ರಿಸೆಷನ್ ಅಲ್ಲಿ ಇರೋ ತರ ಮೀನಿಂಗ್. ಬಿಕಾಸ್ 2 ಕನ್ಸೆಕ್ಯೂಟಿವ್ ಕ್ವಾರ್ಟರ್ಸ್ ನಲ್ಲಿ ಜಿಡಿಪಿ ಒಂದು ವೇಳೆ ಕಾಂಟ್ರಾಕ್ಟ್ ಆಗ್ತಾ ಇದ್ರೆ ಮಾರ್ಕೆಟ್ ಅದನ್ನ ರಿಸೆಷನ್ ಆಗಿ, ಆದ್ರೆ ರೀಸೆಂಟ್ ಆಗಿ ಬರ್ತಿರುವಂತಹ ಯುಎಸ್ ಅಫಿಷಿಯಲ್ಸ್ ಕೊಡ್ತಿರುವಂತಹ ಇಂಟರ್ವ್ಯೂಸ್ ನಲ್ಲಿ ಟೆಕ್ಸ್ಟ್ ಬುಕ್ ಡೇಟಾ ನೋಡ್ತಾ ಇದ್ರೆ ಯುಎಸ್ ಲೈಕ್ 2 ಕ್ವಾರ್ಟರ್ಸ್ ಜಿಡಿಪಿ ಕಾಂಟ್ರಾಕ್ಟ್ ಆಗ್ತಾ ಇದ್ರೆ ನಾವು ಅದನ್ನ ರಿಸೆಷನ್ ತರ ನೋಡಬಾರದು. ಇನ್ನೂ ತುಂಬಾ ಬೇರೆ ಫ್ಯಾಕ್ಟರ್ಸ್ ಇದೆ, ಅವೆಲ್ಲಾನು ಗಮನಿಸಬೇಕು. ಪ್ರೆಸೆಂಟ್ ಇನ್ನೂ ಬೇರೆ ಫ್ಯಾಕ್ಟರ್ಸ್ ಇರೋದ್ರಿಂದ ಅವೆಲ್ಲಾನು ಗಮನಿಸಬೇಕು. ಪ್ರೆಸೆಂಟ್ ಯುಎಸ್ ಎಕಾನಮಿ ರಿಸೆಷನ್ ಅಲ್ಲಿ ಇಲ್ಲ ಅಂತ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ನಾವು ಯುಎಸ್ ಅಫಿಷಿಯಲ್ಸ್ ಇಂದ ಅಂಡ್ ಫೆಡ್ ಚೇರ್ಮನ್ ಇಂದಾನು ಬರ್ತಿರೋ ಕಾರಣವಾಗಿ ಎಕಾನಮಿ 2 ಕನ್ಸೆಕ್ಯೂಟಿವ್ ಕ್ವಾರ್ಟರ್ಸ್ ಜಿಡಿಪಿ ಡೇಟಾ ಜೊತೆ ಡಿಫೈನ್ ಮಾಡಬಾರದು ಅನ್ನೋ ತರ ಸ್ಟೇಟ್ಮೆಂಟ್ಸ್ ಯುಎಸ್ ಅಥಾರಿಟೀಸ್ ಇಂದ ನಮಗೆ ಕಾಣಿಸ್ತಾ ಇದೆ. ಓವರ್ ಆಲ್ ಇವತ್ತು ಮಾರ್ಕೆಟ್ ಬೆಳೆಯೋದಕ್ಕೆ ರೀಸನ್ ಅಂತೂ ಇನ್ನೊಂದು ಸ್ಟೇಟ್ಮೆಂಟ್ ಅಂಡ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಎರಡನ್ನೂ ನೀವು ಗಮನಿಸಿದ್ರೆ ಓಪನಿಂಗ್ ಇಂದಾನು ರ್ಯಾಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಕನ್ಸಾಲ್ಟೇಷನ್ ಆಗಿ ಅಗೈನ್ ಬ್ರೇಕ್ ಆಗಿ ಅಪ್ಸೈಡ್ ಕ್ಲೋಸಿಂಗ್ ಆಗ್ತಾ ಇರೋದು, ನಿಯರ್ ಟು ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಕ್ಲೋಸ್ ಆಗ್ತಾ ಇರೋದು ಮೀನ್ಸ್ ಓಪನಿಂಗ್ ಇಂದಾನು ಆ ಹೈ ಹತ್ರನೇ ಕ್ಲೋಸಿಂಗ್ ಆಗ್ತಾ ಇರೋದು ಇವತ್ತು ಮಾರ್ಕೆಟ್ ನಲ್ಲಿ ಬುಲ್ಸ್ ಒಂದು ಸ್ಟ್ರೆಂತ್ ನಾವು ಡಿಫೈನ್ ಮಾಡುತ್ತೆ. ಇವತ್ತು ನಾವು ಗಮನಿಸಬೇಕಾಗಿರೋದು ಎಫ್ಐಎಸ್ ಯಾವ ಸೈಡ್ ಇದಾರೆ ಅನ್ನೋದು. ಇವತ್ತು ಬೆಳೆಯೋದಕ್ಕೆ ರೀಸನ್ ಫೆಡ್ ತಗೊಂಡಂತ 75 ಬೇಸಿಸ್ ಪಾಯಿಂಟ್ಸ್ ಹೈಕ್ ಆರ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೈಕ್ ಅಲ್ಲ, ಅವರು ನೆಕ್ಸ್ಟ್ ಮಾಡ್ತಿರುವಂತ ಕಮೆಂಟ್ಸ್ ಅಂಡ್ ಆಸ್ ಪರ್ ಪ್ರೈಸ್ ಆಕ್ಷನ್ ಪ್ರೆಸೆಂಟ್ ಕ್ಲೋಸಿಂಗ್ ಇಂದಾನು ಮಾರ್ಕೆಟ್ ನ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಪಾಸಿಟಿವ್ ಆಗಿ ರೀಡ್ ಮಾಡಬೇಕು. ಟಿಲ್ 16,800 ಬ್ರೇಕ್ ಆಗಿ ಡೌನ್ ಸೈಡ್ ಡೈಲಿ ಕ್ಲೋಸಿಂಗ್ ಆಗೋವರೆಗೂ ನಾವು ಮಾರ್ಕೆಟ್ ನ ಪಾಸಿಟಿವ್ ಆಗಿ ನೋಡಬೇಕು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 16,840, ಅದರ ಬಿಲೋ 16,750 ಅಂಡ್ ಇಲ್ಲಿಂದ ಟಾಪ್ ಸೈಡ್ ಬರ್ತಿದ್ರೆ 17,050 to 17,080 ಈ 30 ಪಾಯಿಂಟ್ ರೇಂಜ್ ನ ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದೀನಿ. ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಟಾಪ್ ಸೈಡ್ 37,550, ಡೌನ್ ಸೈಡ್ 35,120. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಇವತ್ತು ಕಾಲ್ ರೈಟರ್ಸ್ ಅಂತೂ ಮಾರ್ಕೆಟ್ ನ ಸರ್ಪ್ರೈಸ್ ಮಾಡಿದೆ. 16,800 ಮೇಲೆ ಬ್ರೇಕ್ ಆಗಲ್ಲ ಅಂತ ಕಾನ್ಫಿಡೆನ್ಸ್ ಇಂದ ಕಾಲ್ ರೈಟರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಅಲ್ಲಿ ರೈಟ್ ಮಾಡ್ತಾ ಬಂದಿದ್ದಾರೆ. ಆದ್ರೆ ಅದು ಬ್ರೇಕ್ ಆಗ್ತಾ 16,800 ಅಬೋವ್ ಬಂದು ಕ್ಲೋಸ್ ಆಗ್ತಾ ಇರೋದು ಪರ್ಟಿಕ್ಯುಲರ್ಲಿ ಜುಲೈ ಮಂತ್ಲಿ ಕಾಂಟ್ರಾಕ್ಟ್ ರೈಟರ್ಸ್ ನ ಶಾಕ್ ಗೆ ಕ್ರಿಯೇಟ್ ಮಾಡಿರುತ್ತೆ. ಇಲ್ಲಿಂದ ಟಾಪ್ ಸೈಡ್ ಪ್ರೆಸೆಂಟ್ 17,000 ಹತ್ರ ಹೈ ಕಾಲ್ ರೈಟಿಂಗ್ ಕಾಣಿಸ್ತಾ ಇದೆ. ಆದ್ರೆ ಸೈಕಲಾಜಿಕಲ್ ಲೆವೆಲ್ ಆಗಿರೋದ್ರಿಂದ ಪುಟ್ ರೈಟರ್ಸ್ ಅನ್ನು ಅಲ್ಲಿ ಸಿಗ್ನಿಫಿಕೆಂಟ್ ಆಗಿ ಡೇಟಾ ಬಿಲ್ಡ್ ಆಗ್ತಿದೆ. ಸೊ ಪ್ರೆಸೆಂಟ್ 16,800 to 17,000 ಅಲ್ದಿರೆ 17,200 ನ ನಾವು ಆಪ್ಷನ್ ಸೆಲ್ಲರ್ಸ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬೇಕು. ಆದ್ರೆ ಡೌನ್ ಸೈಡ್ ಗಮನಿಸಿದ್ರೆ 16,800 ಹತ್ರ ನಿಯರ್ಲಿ 16,000 ಅಲ್ಲಿ ಓವರ್ ಡೇಟಾ ಬಿಲ್ಡ್ ಆಗ್ತಿದೆ, ವಿಚ್ ಇಸ್ ಮ್ಯಾಸಿವ್. 16,800 ಇಮಿಡಿಯೇಟ್ ಆಗಿ ಸಪೋರ್ಟ್ ಅಂಡ್ 17,200 ಇಮಿಡಿಯೇಟ್ ಆಗಿ ರೆಸಿಸ್ಟೆಂಟ್. ಇನ್ ಬಿಟ್ವೀನ್ 400 ಪಾಯಿಂಟ್ಸ್ ರೇಂಜ್ ಅಲ್ಲಿ ಮಾರ್ಕೆಟ್ ಇರುತ್ತಂತ ಕಾಲ್ ಅಂಡ್ ಪ್ರೊಟೆಕ್ಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.